ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ, ಅಫಜಲ್ಪುರ ತಾಲೂಕಿನಲ್ಲಿ ಇತ್ತೀಚಿನ ಕೆಲವು ಬೆಳವಣಿಗೆಗಳ ಬಗ್ಗೆ ಮಾಧ್ಯಮದ ಮುಖಾಂತರದ ಕ್ಷೇತ್ರದ ಜನರಿಗೆ ವಿಷಯ ಮುಟ್ಟಿಸಬೇಕನ್ನೋಂಥ ಕಾರಣಕ್ಕಾಗಿ ಇವತ್ತು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೇನೆ. ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರವನ್ನು ಹೇಳಕ್ಕೆ ಬಯಸ್ತಾರೆ. ಅಫಜಲ್ಪುರ ತಾಲೂಕಿನಲ್ಲಿ ಶಾಸಕರು ಯಾವ ರೀತಿಯಿಂದ ಸರ್ಕಾರದ ನೀತಿ ನಿಯಮಗಳನ್ನು, ಶಿಷ್ಟಾಚಾರಗಳನ್ನು, ಕಾನೂನುಗಳನ್ನು ಉಲ್ಲಂಘನೆ ನಡೀತಾ ಇದೆ ಅನ್ನೋದನ್ನು ಇವತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಶಾಸಕರು ತಮ್ಮ ಸ್ಥಾನವನ್ನು, ತಮ್ಮ ಸ್ಥಾನದ ಘನತೆಯನ್ನು, ತಮ್ಮ ಸ್ಥಾನದ ನೀತಿ ನಿಯಮಗಳನ್ನು, ಶಿಷ್ಟಾಚಾರಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಸುಪುತ್ರರು ಅವರು ಸೇರಿಕೊಂಡು ಇದನ್ನು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಪ್ರಮುಖವಾಗಿ ಸರ್ಕಾರದಲ್ಲಿ ಸರ್ಕಾರಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು, ಸರ್ಕಾರಿ ಕಾಮಗಾರಿಗಳನ್ನು ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು, ಸರ್ಕಾರದ ಯೋಜನೆಗಳನ್ನು, ಸಭೆ ಸಮಾರಂಭಗಳನ್ನು ಶಾಸಕರ ಅನುಪಸ್ಥಿತಿಯಲ್ಲಿ ಶಾಸಕರ ಸುಪುತ್ರರಾದಂಥ KKRTC ಅಧ್ಯಕ್ಷ ಆಗಿನಿ ಅನ್ನುವಂಥ ತನ್ನದೇ ಆದಂಥ ಸ್ವಪ್ರತಿಷ್ಠೆಯಲ್ಲಿ ಮನ ಬಂದಂಗೆ ತಾಲೂಕಿನಲ್ಲಿ ನಡ್ಕೊಳ್ತಾ ಇರೋದು ನಿಜಕ್ಕೂ ಈ ದೇಶದ ಸಂವಿಧಾನ ಕಾನೂನಿಗೆ ಅವರು ಮಾಡ್ತಾ ಇರತಕ್ಕಂಥ ಅಪಚಾರ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವ ರೀತಿ ಅಂದರೆ, ಉದಾಹರಣೆಯಾಗಿ ಈ ಗ್ಯಾರಂಟಿ ಸಮಿತಿ ವತಿಯಿಂದ, ಗ್ಯಾರಂಟಿಗಳ ಸಮಿತಿ ಏನಿದೆಯಲ್ಲ, ಆ ಗ್ಯಾರಂಟಿ ಸಮಿತಿ ವತಿಯಿಂದ ಒಂದು ಪರಿಶೀಲನಾ ಸಭೆಯನ್ನು ನಡೀತದೆ. ಆ ಪರಿಶೀಲನಾ ಸಭೆಯಲ್ಲಿ KKRTC ಅಧ್ಯಕ್ಷನ ಕೆಲಸ ಏನು ಅವ್ರ ಕೆಲಸ? ಹೌದು, KKRTC ಅಧ್ಯಕ್ಷರಿಗೆ ಪ್ರೋಟೋಕಾಲ್ದಲ್ಲಿ, ಈ ಗ್ಯಾರಂಟಿ ಸಮಿತಿಯ ಪ್ರೋಟೋಕಾಲದಲ್ಲಿ ಏನಾದರೂ ಅವಕಾಶ ಇದೆಯಾ? ಯಾಕೆ ಇವ್ರು ಯಾಕೆ ಹೋಗಿ ಕೂತ್ಕೊಂಡು ಸಭೆ ಮಾಡೋದು? ಇವರಿಗೇನು ಸಂಬಂಧ? ಇದು ಒಂದು ಕಡೆಗೆ. ಇದಕ್ಕೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಇರ್ತಾರೆ, ಮೆಂಬರ್ ಸೆಕ್ರೆಟರಿ ಇರ್ತಾರೆ, ಮೆಂಬರ್ ಅವರು ಇರ್ತಾರೆ, ಅದರ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಭೆಯಾಗಿ ಇರ್ಬೇಕಂತ ಇದೆ. ಇವ್ರು ಯಾಕಿರ್ತಾರೆ? ಅಲ್ಲಿ KS ಆಫೀಸರ್ ಒಬ್ರು ತಾಲೂಕು ಪಂಚಾಯತಿ EO ಇದ್ದಾರೆ, ಅವರು ಕೂಡ ಶಿಷ್ಟಾಚಾರ ಪಾಲನೆ ಮಾಡಲಿಕ್ಕೆ ತಯಾರಿಲ್ಲ. ಅವ್ರು ಹೇಳ್ದಂಗೆ ಅವ್ರ ಕೈಗೊಂಬೆಗೆ ಒಬ್ಬ KS ಅಧಿಕಾರಿಯಾಗಿ ಹ್ಯಾಂಗೆ ಆಡಳಿತ ಮಾಡಬೇಕನ್ನೋ ಕನಿಷ್ಠ ಸೌಜನ್ಯತೆ ಅವ್ರ ಹತ್ರ ಇಲ್ಲ. ಒಂದು ಕಡೆಗೆ. ಇನ್ನೊಂದು ಕಡೆಗೆ, ಮೊನ್ನೆ ಮೊದಲ B ಗ್ರಾಮದಲ್ಲಿ ಒಂದು ದೇವರಾಜ ಅರಸು ನಿಗಮ ಮತ್ತು ವೀರಶೈವ ಅಭಿವೃದ್ಧಿ ನಿಗಮ ವತಿಯಿಂದ ಸರ್ಕಾರದ ವಿವಿಧ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾರೆ. ಸರ್ಕಾರಿ ಕಾರ್ಯಕ್ರಮ ಇದು. ಆ ಸರ್ಕಾರಿ ಕಾರ್ಯಕ್ರಮ ಬ್ಯಾನರ್ದಲ್ಲಿ KKRTC ಅಧ್ಯಕ್ಷನ ಫೋಟೋ ಇರ್ತದೆ. ಶಾಸಕರು ಇರಲ್ಲ ಅಲ್ಲಿ. ಶಾಸಕರು ಅಧಿವೇಶನ ಇದೆ, ಬೆಂಗಳೂರಲ್ಲಿ ಇರ್ತಾರ ಅಂತ ಗೊತ್ತಿದ್ರು ಶಾಸಕನ ಸುಪುತ್ರನೇ ಈ ಏನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಸಿ ಅವರೇ ಹಕ್ಕುಪತ್ರವನ್ನು ವಿತರಣೆ ಮಾಡಿಸಿ ಸರ್ಕಾರಿ ಕಾರ್ಯಕ್ರಮ. ಇವರಿಗೇನು ಸಂಬಂಧ? ಇದು KKRTC ಅಧ್ಯಕ್ಷರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವ ಅಧಿಕಾರ ಯಾರು ಕೊಟ್ಟಿದ್ದು? ಇವ್ರ ಪ್ರೋಟೋಕಾಲ್ ಏನು? ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅನ್ನೋದನ್ನ ಇವೆಲ್ಲ ಸಾಕ್ಷಿ. ಇದರ ಜೊತೆಗೆ ಸರ್ಕಾರಿ ಯೋಜನೆಗಳು ಇನ್ನೊಂದು ಕಡೆಗೆ, ಶಿವಪುರ ಗ್ರಾಮದಲ್ಲಿ ಇವರಿಗೆ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ಇದು ಸರ್ಕಾರಿ ಶಾಲೆ ಕಟ್ಟಡವನ್ನ ಉದ್ಘಾಟನೆ ಮಾಡ್ತಕ್ಕಂಥದ್ದು. ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಹೆಡ್ ಮಾಸ್ಟರ್ ಮತ್ತು ಎಲ್ಲ ಶಿಕ್ಷಕರು ಸೇರ್ಕೊಂಡು ಮಕ್ಕಳಿಗೆ ಬೆಳಗ್ಗೆಯಿಂದ ಸಂಜೆ 8 ಗಂಟೆ ತನಕ ಕುಂದಿರ್ಸ್ತಾರೆ. ಇವರೆಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿ 8ಕ್ಕೆ ಶಾಲೆ ಓಪನಿಂಗ್ ಮಾಡದ. ಅಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಶಿಕ್ಷಣ ಇಲಾಖೆ, PWD ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ. ಇದಕ್ಕೂ ಶಾಸಕರಿಲ್ಲ. ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಅಧಿಕಾರ ಇದು ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ತಾಲೂಕಾ ಪಂಚಾಯತಿ ಕಚೇರಿ ಎದುರುಗಡೆ ಸಾರ್ವಜನಿಕ ಶೌಚಾಲಯನ ಮಾಡಿದ್ದಾರೆ. ಅದು ಮಾಡಿದ್ದೇ ತಪ್ಪು. ಮಾಡೋದ್ರೊಳಕ್ಕೆ ಇವ್ರು ಯಾರು? ಪುರಸಭೆ ಅಧ್ಯಕ್ಷರು ಮಾಡಬೇಕು, MLA ಅವರು ಮಾಡಬೇಕು, ಸಂಬಂಧಪಟ್ಟವ್ರು ಮಾಡಬೇಕು.
ಇವ್ರು ಯಾವ ಶಿಷ್ಟಾಚಾರದಲ್ಲಿ ಬರ್ತಾರೆ? ಇವರಿಗೇನು ಪ್ರೋಟೋಕಾಲ ಇದೆ? ಪುರಸಭೆಯ ಕಾಮಗಾರಿಗಳನ್ನ ಉದ್ಘಾಟನೆಯನ್ನ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆ. ಕಲ್ಲಲ್ಲಿ ಯಾರ್ದು ಹೆಸರು ಹಾಕ್ಬೇಕು, ಯಾರು ಹಾಕಬಾರ್ದು, ಮತ್ತು ಯಾರ್ಯಾರು ಇನ್ವಿಟೇಷನ್ ಅಲ್ಲಿ ಇರಬೇಕು, ಯಾರಿಗೆ ಇನ್ವೈಟ್ ಮಾಡ್ಬೇಕು ಅನ್ನೋದು ಅದಕ್ಕೊಂದು ಶಿಷ್ಟಾಚಾರ ಇದೆ. ಅದು ಏನು ಸಂಬಂಧ ಇಲ್ಲ. ಇನ್ನೊಂದು ಕಡೆಗೆ ಇವರು ಗಣಗಾಪುರದಲ್ಲಿ PWD ಇಲಾಖೆ ವತಿಯಿಂದ 3 ಕೋಟಿ ರೂಪಾಯಿ 4 ಕಿಲೋಮೀಟರ್ ರಸ್ತೆಯನ್ನ ಇದು ಮಾಡ್ತಾರೆ, ಅಡಿಗಲ್ ಗುದ್ಲಿ ಪೂಜೆ ಮಾಡ್ತಾರೆ. ಇದರಲ್ಲಿ ಕಲ್ಲಲ್ಲಿ ಇವರು ಇದನ್ನ ಓಪನಿಂಗ್ ಮಾಡ್ತಾರೆ. ಇವ್ರಿಗೇನು ಸಂಬಂಧ? ಏನ್ PWD ಮಿನಿಸ್ಟರ್? ಇವರು ಮನಸ್ಸಿಗೆ ಬಂದಂಗೆ ನೋಡ್ಕೊಳ್ಳೋದ? ಇಲ್ಲಿ ಕನಿಷ್ಠ ಶಾಸಕರು ಕೂಡ ಇಲ್ಲ. ಇದು ಆಯ್ತು. ಇನ್ನೊಂದು ಕಡೆಗೆ ಕಾಡಾ ಇಲಾಖೆ, ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಕಾಡಾ ಇಲಾಖೆಯಲ್ಲಿ ರಸ್ತೆಗಳು ಮಾಡ್ತಾ ಇದ್ದಾರೆ. ಈ ರಸ್ತೆಗೆ ಇವ್ರು ಯಾರ ಇವರೇನು ಕಾಡಾ ಚೇರ್ಮನ್? ಇವರು ರಸ್ತೆ ಹೋಗಿ ಓಪನಿಂಗ್ ಮಾಡ್ಲಿಕ್ಕೆ ಇವ್ರ್ಯಾಕೆ ಹೋಗಿ ಓಪನಿಂಗ್ ಮಾಡೋದು? ರಸ್ತೆ ಗಾಡಿಗ ಇದು ಗುದ್ಲಿ ಪೂಜೆ ಯಾಕೆ ಮಾಡೋದು ಇವರು? ಇವ್ರಿಗೇನು ಸಂಬಂಧ? ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಉದ್ಘಾಟನೆ ಮಾಡ್ತಾರೆ. ಮಾಡುವಂತ ಸಂದರ್ಭದಲ್ಲಿ ಭಾಷಣ ಮಾಡ್ತಾರೆ. ಅಫ್ಜಲ್ಪುರ್ ಕ್ರೀಡಾಂಗಣಕ್ಕೆ 5 ಕೋಟಿ ಅನುದಾನ ಕೊಡ್ತೀವಿ. ನೀವ್ಯಾರೀ ಅನುದಾನ ಕೊಡ್ಲಿಕ್ಕೆ? ನಿಮ್ KKRTC ಅನುದಾನ ಇದು ನಿಮ್ KKRTC ಅನುದಾನ. ಶಾಸಕರ ಅಧಿಕಾರ ಇರ್ತದೆ. ಶಾಸಕರ ಮಗ ಇದ್ದೀನಂದ್ರೆ ಏನ್ ಬೇಕಾದ ಹೇಳ್ಬೋದಾ? ಇನ್ನು ಇಂಥ ಹಲವಾರು ಉದಾಹರಣೆಗಳನ್ನು ನಾನು ತೋರಿಸ್ಬೇಕು. ಹಲವಾರು ಉದಾಹರಣೆಗಳು, 1, 2 ಅಲ್ಲ. ನಾನೇನ್ ಹೇಳ್ತೇನೆಂದ್ರೆ, ಶಾಸಕರು ಡಿಕ್ಲೇರ್ ಮಾಡಲಿ, ನನಗೆ ಮನೆಯಲ್ಲಾಗ್ಯದ, ನನ್ನ ಮಗ ಭಾಳ ಚಂದನ, ಅವನಿಗೆ ಓಡಾಡೋ ಕೆಪಾಸಿಟಿ ಅದ, ನನ್ನ ಮಗನಿಗೆ ವಾರಸಿನ ಅಂತ ಹೇಳ್ಬಿಡ್ಲಿ ಶಾಸಕರು. ಕಾಂಗ್ರೆಸ್ನಾಗಿರೋ ಮುಖಂಡರು ಕೆಲವೊಂದು ನಾನು ಮಾತಾಡುವಂತ ಸಂದರ್ಭದಲ್ಲಿ ನನ್ನ ಮೇಲೆ ಎದುರು ಬೀಳ್ತಾರೆ. ನೀವ್ಯಾರು ಕೇಳೋರು ಅಂತೇಳಿ. ಈ ದೇಶದ ಸಂವಿಧಾನ ಅನ್ನೋದು ನಮ್ಮ ದೇಶದ ಕಾನೂನು. ಅದು ಕಾಂಗ್ರೆಸ್ನವ್ರು ಕಾನೂನು ಸಂವಿಧಾನ ಪುಸ್ತಕ ಹಿಡ್ಕೊಂಡು ಓಡಾಡ್ತೀರಿ. ಚಂತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ, ಆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಿ, ಸಂವಿಧಾನ ರಕ್ಷಕರ ಅಂತೇಳಿ ಮಾತಾಡ್ತೀರಿ. ಇಟ್ಟೆಲ್ಲ ಕಾನೂನು ಉಲ್ಲಂಘನೆ ಆಗ್ಲಿಕ್ಕತ್ತದಲ್ಲ. ಕಾಂಗ್ರೆಸ್ ನಾಯಕರಿಗೆ ಏನು ಕಾಣಲಾಗಿದೆ ನಮ್ಮ ಜನಪದಾಗ? ನಿಮ್ ಎಮ್ ಎಲ್ ಎ ಮಗ ಏನ್ ತಪ್ಪು ಮಾಡಿದ್ರು ಅದು ಕಾನೂನು ಸಂವಿಧಾನ ಉಲ್ಲಂಘನೆ ಆಗಲ್ಲ, ಸಂವಿಧಾನಕ್ಕೆ ಅಪಮಾನ ಆಗಲ್ಲ? ಅವ್ರು ಹ್ಯಾಂಗ್ ಬೇಕಾದ್ರೆ ನೋಡ್ಕೋಬೋದೆ? ನಿಮ್ಗೆ ಸಿಟ್ಟೆ ಬರಲ್ಲ? ಕೇಳೋದು ಶಕ್ತಿ ಇಲ್ಲ ನಿಮ್ಗ? ಅಷ್ಟರ ಮಟ್ಟಿಗೆ ಗುಲಾಮ ಆಗ್ಬಿಟ್ರಿ. ನಾನು ಹೇಳ್ತಾ ಇದ್ದೇನೆ, ಶಾಸಕರಿಗೆ ನೀವು ಅಧಿಕಾರ ಮಾಡುವ ಶಕ್ತಿ ಇಲ್ಲಂದ್ರೆ ರಾಜೀನಾಮೆ ಬಿಸಾಕಿ ಮನೆಗೆ ಹೋಗ್ರಿ. ನಿಮ್ಗೆ ಶಾಸಕತ್ವದ ಶಕ್ತಿಯನ್ನು ನಿಭಾಯಿಸುವ ಶಕ್ತಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಫ್ಜಲ್ಪುರದಲ್ಲಿ ನಿಮ್ದು. ಇದಷ್ಟೇ ಅಲ್ಲದೆ ಇನ್ನೊಂದು ಕಡೆಗೆ ಶಾಸಕರು ಶಿಕ್ಷಣದ ಹರಿಕಾರರು, ಪ್ರತಿ ವೇದಿಕೆಯಲ್ಲಿ ಹೇಳ್ತಾರೆ ಶಿಕ್ಷಣದ ಹರಿಕಾರರು ಮತ್ತು ಶಿಕ್ಷಣ ಪ್ರೇಮಿಗಳು. KKRDB ಅನುದಾನದಲ್ಲಿ 2023-24ನೇ ಸಾಲಿನಲ್ಲಿ 13 ಕೋಟಿ ರೂಪಾಯಿ ಇಡ್ತಾರೆ. ಎದಕ್ಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಅದರ ಜೊತೆಗೆ ಈ ಹಾಸ್ಟೆಲ್ಗಳಲ್ಲಿ, ವಸತಿ ನಿಲಯಗಳಲ್ಲಿ, ಮುರಾರ್ಜಿ ಶಾಲೆಗಳಲ್ಲಿ ಏನಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಅಳವಡಿಸಬೇಕು ಅಂತೇಳಿ 13 ಕೋಟಿ ರೂಪಾಯಿ ಇಡ್ತಾರೆ. 2023-24 KKRDB ಅನುದಾನದಲ್ಲಿ. ಇದಕ್ಕೆ ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿದಾರೆ ಗೊತ್ತಾ? 7,21,00,000. ಎತ್ತತ್ರ 7 ಕೋಟಿ ಮೇಲ್ಗಡೆ ಖರ್ಚು ಮಾಡಿದ್ದಾರೆ. ಇವು ಶುದ್ಧ ಕುಡಿಯುವ ನೀರಿನ ಘಟಕದ ಇನ್ನೊಂದು ಕಥೆ ಏನಿದೆ ಅಂದ್ರೆ, ಒಂದು ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಳವಡಿಸಲಿಕ್ಕೆ 3,41,000 ರೂಪಾಯಿ. ಇದು 3.5 ಲಕ್ಷ. ಹಾಸ್ಟೆಲ್ಗಳಿಗೆ 7 ಲಕ್ಷದಿಂದ 8 ಲಕ್ಷ ರೂಪಾಯಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 10 ಲಕ್ಷ ರೂಪಾಯಿ ಮತ್ತು ಮುರಾರ್ಜಿ ಶಾಲೆಗಳಿಗೆ 20 ಲಕ್ಷ ರೂಪಾಯಿ. ಹೀಗೆ ಅನುದಾನವನ್ನು ಫಿಕ್ಸ್ ಮಾಡ್ತಾರೆ. ಇನ್ನೊಂದು ಗೊತ್ತಿರಲಿ,
ಈ 3,50,000 ರೂಪಾಯಿ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಹೆಂಗ್ ಎಸ್ಟಿಮೇಟ್ ಮಾಡ್ತಾರೆ ಇವ್ರಂದ್ರೆ, ಬರೇ 25,000 ರಿಂದ 50,000 ರೂಪಾಯಿದಾಗ ಆ ಶುದ್ಧ ಕುಡಿಯುವ ನೀರಿನ ಘಟಕ ಯಂತ್ರಗಳನ್ನು ಅಳವಡಿಸ್ತಾರೆ. ಎಸ್ಟಿಮೇಟ್ ಏಟಿದೆ? 3.5 ಲಕ್ಷ ಇದೆ. 50 ಲಕ್ಷ ಒಳಗಡೆ ಕಳಪೆ, 50,000 ರೂಪಾಯಿ ಒಳಗಡೆ ಇರತಕ್ಕಂತ ಕಳಪೆ ಮಟ್ಟದ ಯಂತ್ರಗಳನ್ನು ತಂದು ಕುಂದಿರಿಸ್ತಾರೆ. ಅದಕ್ಕೆ ಬಿಲ್ ಎತ್ತುತ್ತಾರೆ. ಇವತ್ತು ಅಫ್ಜಲ್ಪುರ್ ತಾಲೂಕಿನ ಯಾವ ಶಾಲೆಗೆ ಹೋಗಿ ನೀವು ಇದಕ್ಕೆ ಕೇಳ್ಬೋದು. ನಾನು ಸಾರ್ವಜನಿಕ ಮಾಧ್ಯಮದ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೇನೆ. ಯಾವ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉಳಿದಿಲ್ಲ. ಇದರಲ್ಲಿ 90% ಅವ್ಯವಹಾರ ಇದೆ. 90% ಅವ್ಯವಹಾರ ಇದೆ. ಒಂದು ಮೂಲಗಳ ಪ್ರಕಾರ ಇವರೆಲ್ಲ ಸಾಕ್ಷಿ ಕೇಳಿಬಿಡ್ತಾರೆ ನನಗೆ. ಆರೋಪ ಇವ್ರದ್ದು MLA ಮಗಂದು 35%, 30ರಿಂದ 35% ಅದ ಅಂತ ಕೇಳಿದ್ವಿ. ಏನ್ ಮಾಡೋದು? ನೀವು ಶಿಕ್ಷಣದ ಪ್ರೇಮಿಗಳ ಅಂತ ಹೇಳ್ತೀರಿ, ಶಿಕ್ಷಣದ ಹರಿಕಾರ ಅಂತ ಹೇಳ್ತೀರಿ. ಶಾಲೆಗಳು ಬಡ ಮಕ್ಕಳಿಗೆ ಕುಡಿಲಿಕ್ಕೆ ನೀರು ಕೊಡ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ, ಆಸ್ಪತ್ರೆಯಲ್ಲಿ ಇವತ್ತು ಕುಡಿಲಿಕ್ಕೆ ನೀರು ಸಿಗಲ್ಲ, ಸ್ವಚ್ಛವಾದ ನೀರು ಸಿಗಲ್ಲ. ಈ ಕುಡಿಯೋ ನೀರಿಗೆ ಶಾಲೆಗಳ ಪರಿಸ್ಥಿತಿನೇ ನೀವು ಬಿಡ್ತಾ ಇಲ್ಲ. ಇನ್ನು ಉಳಿಕಿದ ಹಣ ಯಾಕೆ ಖರ್ಚು ಮಾಡಲಿಲ್ಲ? 8 ಕೋಟಿ 7 ಕೋಟಿ 21 ಲಕ್ಷ ಖರ್ಚಿದೆ. ಇನ್ನ ಹಣ ಉಳಿದಿಲ್ಲ, ಯಾಕೆ ಖರ್ಚು ಮಾಡಲಿಲ್ಲ? ಒಂದು ಕಡೆಗೆ ಬಂದು ಸರ್ಕಾರದಿಂದ ಬಂದ ಹಣವನ್ನ ನೀವು ದುರುಪಯೋಗ ಮಾಡ್ಕೋತೀರಿ, ಇನ್ನೊಂದು ಕಡೆಗೆ ಬಂದ ಹಣವನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಹೆಬಿಟೇಟ್ ಈ ಲ್ಯಾಂಡ್ ಆರ್ಕ್ ಇದೆಯಲ್ಲ, ಆ ತರನಾಗೆ ಈ ವಸತಿ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಹೆಬಿಟೇಟ್ ಅಂತಕ್ಕಂಥ, ಮತ್ತಿದು ಯಾರಿಗೆ ಟೆಂಡರ್ ಹೋಗ್ಬಾರ್ದು, ಟೆಂಡರ್ ಹೋದ್ರೆ ಮತ್ತೆ ಟೆಂಡರ್ದಾಗ ಕಾಂಪಿಟೇಷನ್ ಅಥವಾ ಕಾಂಟ್ರಾಕ್ಟ್ ರೊಕ್ಕ ತಗೋ ಹೈರಾಣ ಬರ್ತದೆ ಅಂತ ಹೇಳಿ ಹೆಬಿಟೇಟ್ ಸೆಂಟರ್. ಇಲ್ಲಿ ಎಲ್ಲಿ ಆಫೀಸೇ ಇಲ್ಲದ, ಹುಡುಕಾಡಿದ್ರು ಸಿಗಲ್ಲ. ಎಲ್ಲಿ ಆಫೀಸ್ ಇಲ್ಲ. ಬೆಂಗಳೂರಾಗ ಒಂದದ ಹೌಸಿಂಗ್ ಬೋರ್ಡ್ ಇದ್ರೆ. ಇದು ಇಂಥವು ಹಲವಾರು ಉದಾಹರಣೆಗಳು ಅಪ್ಪ ಮಕ್ಕಳು ಇದೆ. ಈ ತಾಲೂಕವನ್ನ ಕಂಪ್ಲೀಟ್ ಲೂಟಿ ಮಾಡ್ಲಿಕ್ಕೆ ಅಪ್ಪ ಮಕ್ಕಳು ಪಣ ತೊಟ್ಟು, ಈ ಅಫ್ಜಲ್ಪುರದಾಗ ಹೇಳೋರು ಕೇಳೋರು ಇಲ್ಲಾರ್ದಂಗೆ ಆಗ್ಬಿಟ್ಟಿದೆ ಅವ್ರ ಪರಿಸ್ಥಿತಿ. ಇಷ್ಟೇ ಅಲ್ಲದೆ ಇನ್ನೊಂದು ಕಡೆಗೆ ಮೊನ್ನೆ ಮಾಜಿ ಸಚಿವರು ಮಾಲೀಕರ ಗುತ್ತೇದಾರವರು MLA ಅವರು ಇದ್ದಂಥ ಸಂದರ್ಭದಲ್ಲಿ ರೇವೂರ್ KN ಅವರು ಮಾಧ್ಯಮದಲ್ಲಿ ನೋಡಿದೆ. ಅವ್ರು ಏನು ಹೇಳ್ತಾರೆ ಅಂದರೆ, MY ಪಾಟೀಲ್ ನಾವು ಕೂಡಿ ರಾಜಕಾರಣ ಮಾಡಿದ್ವಿ, ಹೀಗೆಲ್ಲ ನಾವು ಒಪ್ಪಂದ ರಾಜಕಾರಣ ಮಾಡಿದ್ದು ಒಪ್ಪಂದ ಅವ್ರು ಇಬ್ಬರು ವೇದಿಕೆ ಮೇಲೆ ಇದ್ಕೊಂಡಾಗ ಹೇಳ್ತಾರೆ. ಆಯ್ತು, ನಾವೇ ನೀವು ಬಡಗಿ ತಗೊಂಡು ಹೊಡೆದಾಡ್ರಿ ಅಂತ ನಾವು ಹೇಳಲ್ಲ. ಈ ಒಪ್ಪಂದ ರಾಜಕಾರಣ ಮಾಡಿ ತಾಲೂಕು ಏನು ಅಭಿವೃದ್ಧಿ ಮಾಡಿದ್ರಿ ಅನ್ನೋದು ಪ್ರಶ್ನೆ ಇದೆ. ನನಗೆ ಯಾರ ಬಗ್ಗೆನೂ ವೈಯಕ್ತಿಕವಾದಂಥ ಹೊಟ್ಟೆ ಕಿಚ್ಚು ದ್ವೇಷ ಇಲ್ಲ. ನನಗಿರ್ತಕ್ಕಂಥ ಒಂದೇ ಒಂದು ಸ್ಪಷ್ಟವಾದಂಥ ಕಳಕಳಿ ಈ ತಾಲೂಕಿನ ಅಭಿವೃದ್ಧಿ ಅಂತಕ್ಕಂಥದ್ದು. ನಾನು ಕೇಳಿಕೆ ಬಯಸ್ತೇನೆ, ಈ ತಾಲೂಕು 1978ರಿಂದ ಇಲ್ಲಿವರೆಗೆ ಗುತ್ತೇದಾರ್ ಮತ್ತು ಪಾಟೀಲ್ ಕುಟುಂಬದ ಹಿಡಿತದಲ್ಲಿ ರಾಜಕಾರಣ ಇದೆ. 47-48 ವರ್ಷ ಆಯ್ತು. ಎಷ್ಟು ಮಾಡಬೇಕಾಗಿತ್ತು ಅಫ್ಜಲ್ಪುರ ತಾಲೂಕಿಗೆ ನೀರಾವರಿಯನ್ನ? ಎಷ್ಟು ಮಾಡಬೇಕಾಗಿತ್ತು? ಎಷ್ಟು ಜಲಮೂಲ ಇದೆ ನಮ್ಮ ಹತ್ರ, ಎಷ್ಟು ನೈಸರ್ಗಿಕ ಸಂಪನ್ಮೂಲ ಇದೆ ನಮ್ಮ ಬಲ್ಲಿ. 1.5 ಲಕ್ಷದಿಂದ 2 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಮಾಡಬಹುದಾಗಿತ್ತು. ಇವರಿಬ್ಬರ ಕುತಂತ್ರ ರಾಜಕಾರಣಕ್ಕೆ, ಸ್ವಾರ್ಥ ರಾಜಕಾರಣಕ್ಕೆ ಅದನ್ನು ಮಾಡ್ಲಿಕ್ಕಾಗಿಲ್ಲ. ನೀರನ್ನು ಸಮರ್ಪಕವಾಗಿ ಇವ್ರಿಗೆ ಬಳಕೆ ಮಾಡ್ಕೊಳಕ್ಕಾಗ್ಲಿಲ್ಲ. ಒಂದು ಒಳ್ಳೆ ಕೆರೆ ಕಟ್ಟಲಿಲ್ಲ ಇವರಿಬ್ರು. ಇವತ್ತು ಬೋರಿ ಹಳ್ಳ ಸಂಪೂರ್ಣವಾಗಿ ಸತ್ತು ಹೋಗಿದೆ, ಅಮರ್ಜ ನದಿ ಸಂಪೂರ್ಣ ಸತ್ತು ಹೋಗಿದೆ. ಇವರು ಒಂದು ದಿನ ಕಣ್ಣು ಹಾಕ್ಲಿಲ್ಲ ಅದರ ಮೇಲೆ. ಏನ್ ಮಾತಾಡ್ತಾರೆ ಇವರು? ಒಂದು ಕಡೆಗೆ ಆಯ್ತು ಸರಿ, ನಾವು ಒಪ್ಪಂದೇ ರಾಜಕಾರಣ ಮಾಡಿದ್ವಿ ಅಂತ. ಒಪ್ಪಂದ ರಾಜಕಾರಣ ಮಾಡಿದ್ರೆ ನಾನೊಂದು ಕೇಳಕ್ಕೆ ಬಯಸ್ತೇನೆ. ಈ ತಾಲೂಕಿನಲ್ಲಿ 15-16 ವರ್ಷಗಳಿಂದ ನಾನು ಸಾರ್ವಜನಿಕ ಜೀವನದಲ್ಲಿದ್ದೇನೆ. ನೀವು ಎಷ್ಟು ಮಂದಿಗೆ MY ಪಾಟೀಲ್ ಕಡೆಗೆ ಓಡಾಡ್ಲಿಕ್ಕತ್ರ ಗುತ್ತೇದಾರ ಕೆಲಸ ಮಾಡೋದಿಲ್ಲ, ಗುತ್ತೇದಾರ ಕಡೆಗೆ ಓಡಾಡ್ಲಿಕ್ಕತ್ರ MY ಪಾಟೀಲ್ ಕೆಲಸ ಮಾಡೋದು. ಏನನ್ನೋದು? ನೀ ಗುತ್ತೇದಾರ ಮನುಷ್ಯ ಇದಪ್ಪ, ನಿನಗೆ ಕೆಲಸ. MY ಪಾಟೀಲ್ ಕಡೆಗೆ ಓಡಾಡ್ಲಿಕ್ಕತ್ರ ಗುತ್ತೇದಾರ ಮನೆಗೆ ಹೋದ್ರೆ ನೀ MY ಪಾಟೀಲ್ ಮನುಷ್ಯ ನಿನಗೆ ಯಾಕೆ ಮಾಡ್ಲಿ ಕೆಲಸ? ಜನರನ್ನ ಹತ್ತಿಕ್ಕದ್ರಿ, ಮುಖಂಡರುಗಳನ್ನ ಹತ್ತಿಕ್ಕದ್ರಿ. ನಿಮ್ಮ ಸ್ವಾರ್ಥಕ್ಕಾಗಿ ತಾಲೂಕಿನ ಜನರಿಗೆ ಬಲಿ ಕೊಟ್ಟು ರಾಜಕಾರಣವನ್ನ ಮಾಡಿದ್ರಿ. ನಾನು ಮಾಲೀಕೆಯ ಗುತ್ತೇದಾರವ್ರನ್ನ ಕಳಕಳಿ ವಿನಂತಿ ಮಾಡ್ಕೋತೀನಿ, ನಿಮ್ಮ ಕುಟುಂಬದು, ನಿಮ್ಮ ರಾಜಕೀಯದು, ನಿಮ್ಮ ಸಂಸಾರದು ನಿಮ್ಮ ಯಾರಿಗೂ ಬೇಕಾಗಿಲ್ಲ. ಈ ತಾಲೂಕಿನ ಜನರಿಗೆ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತಾಡುವಂಥದ್ದಾಗಬೇಕು. ಹಿರಿಯರಿದ್ದೀರಿ, 6 ಸಾರಿ MLA ಆಗಿರಿ, ಮಂತ್ರಿ ಆಗಿರಿ, ಈ ತಾಲೂಕಿಗೆ ಏನು ಸಮಸ್ಯೆ ಆಗ್ತದೆ ಅನ್ನೋದ್ರ ಬಗ್ಗೆ ಮಾತಾಡ್ರಿ.
ನಿಮ್ಮ ಕುಟುಂಬ ಒಡೆದಿದ್ದು, ನಿಮ್ಮ ಅಣ್ಣ ತಮ್ಮದು ಮನೆ ಜಗಳ, ಎಲ್ಲರ ಮನೆ ಜಗಳಗಳವ. ಅದ್ಯಾಕೆ ಹೇಳ್ತೀರಿ ಈ ಸಾರ್ವಜನಿಕ ಜೀವನದಾಗ? ನಿಮ್ಮ ಸ್ವಾರ್ಥಕ್ಕಾಗಿ ಹೊಡೆದಿರ್ಬೋದು. ನೀವೇಸ್ ಮನೆಗಳು ಹೊಡೆದಿಲ್ಲ, ನೀವು ಇಬ್ರು ಮಾಜಿ ಹಾಲಿಗಳು. ಅಣ್ಣೊಂದು ಪಾರ್ಟಿ ಇದ್ರು ತಮ್ಮ ಮನೆಯಿಂದ ಹೊಡ್ಕೊಂಡು ತಂದು ರಾಜಕಾರಣ ಮಾಡಲಿಲ್ಲ ನೀವು. ಅವಾಗ ಬ್ಯಾನಿ ಅನ್ನಿಸ್ಲಿಲ್ಲ ನಿಮಗ ಮತ್ತೊಬ್ಬರ ಮನೆ ಹೊಡೆಯಾಗ? ಎಸ್ ಮಂದಿ ಹೌದಪ್ಪ ನಿಮ್ಮ ಅಣ್ಣ ಅಲ್ಲೇ ಆ ಪಾರ್ಟಿಗೆ ನೀನು ಅಲ್ಲೇ ಹೋಗೋ ತಮ್ಮ ಅಂತ ನೀವು ಎಂದರೆ ಯಾರಿಗಾರು ಬುದ್ಧಿ ಹೇಳಿರೇನು? ಅಪ್ಪ ಒಂದು ಪಾರ್ಟಿಗೆ ಮಗನಿಗೆ ಹೊಡ್ಕೊಂತಂದು ನೀವು ಅಪ್ಪ ಮಗನಿಗೆ ಬಳಸ್ಕೊಂಡು ರಾಜಕಾರಣ ಮಾಡಲಿಲ್ಲ ನೀವು? ಅಪ್ಪ ಮಗನಿಗೆ ಹೊಡೆಸ್ಬಾರ್ದು ಅನ್ನೋದು ನಿಮ್ಗೆ ಗೊತ್ತಾಗ್ಲಿಲ್ಲ? ನಿಮ್ಮ ಮನೆ ಹೊಡೆದೊಳಕ್ಕೆ ನಿಮಗೆ ಬೆಂಕಿ ಬಿದ್ದದ ಇವತ್ತು. ಅವತ್ತು ಎಸ್ ಮನೆಗಳು ಹೊಡಿಲಿಲ್ಲ ನೀವು ತಾಲೂಕಿನಾಗೆ? ನಾನು ಹೇಳೋದು ಮುಂದೆ ವೈಯಕ್ತಿಕ ವಿಚಾರಗಳನ್ನ ಇಲ್ಲಿ ಚರ್ಚೆಗೆ ತರೋದು ಬೇಡ. ಇಲ್ಲ ಆಗ್ಬೇಕಾಗಿರೋದು ಬೋರಿ ಹಳ್ಳ ಒಣಗಿ ಹೋಗಿದೆ, ಅಮರ್ಜ ಒಣಗಿ ಹೋಗಿದೆ, ಕಬ್ಬುಗಳು ಒಣಗಿ ಹೋಗ್ತವೆ, ನೀರು ಸಮರ್ಪಕವಾಗಿ ಕುಳ್ಳರು ವರ್ಷ ರೈತರು ತೊಂದರೆ ಆಗ್ಲಿಕ್ಕತ್ತದೆ. ನೀರನ್ನು ನೀವು ಚಂದ ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡ್ರೆ ಭೀಮಾ ಏತ್ ನೀರಾವರಿ ಬಗ್ಗೆ ಹಸಿರು ಕ್ರಾಂತಿ ಇವತ್ತೇಳಿ ಚಂತನ ಅದನ್ನೇ 40 ವರ್ಷದಿಂದ ಭಾಷಣ ಹಾಕೊಂಡು ಓಟು ತಗೊಂಡು ಅಧಿಕಾರ ಅನುಭವಿಸಿದ್ರಲ್ಲ, ಹೇಳ್ರಿ ಇವತ್ತು ಭೀಮಾ ಏತ್ ನೀರಾವರಿ ಯೋಜನೆ 1 ದಿನದ 60,000 ಎಕರೆ ಪ್ರದೇಶ ನೀರು ಒದಗಿಸುವಂತ ಯೋಜನೆ. ಇವತ್ತು ಮೇನ್ ಕೆನಾಲ್ ಇದೆಯಲ್ಲ, ಬಳುಂಡಿಗೆ ಮತ್ತು ಅಳಿಗೆ ಲಿಫ್ಟ್ ಏನಿದೆಯಲ್ಲ, ಡೆಡ್ ಎಂಡಿಗೆ ನೀರು ಹೋಗಿಸ್ಲಿಕ್ಕಾಗ್ಯದ ನಿಮ್ಮಿಬ್ಬರ ಕೈಲೇ. MY ಪಾಟೀಲ್ 8 ವರ್ಷ MLA ಆದ್ರೆ 1 ದಿನ ಹೋಗಿ ನೋಡಿದ್ರೆ ಕಾಲುವೆ ಮೇಲೆ ಡೆಡ್ ಎಂಡಿಗೆ ನೀರು ಹೋಯ್ತಾನೆ ಹೇಳ್ರಿ. ನೀವು ಹೊಲಗಳಿಗೆ ನೀರು ಕೊಡೋದು ಬೇಡ, ಡೆಡ್ ಎಂಡಿಗೆ ನೀರು ಕೊಡಕ್ಕಾಗಿಲ್ಲ ನಿಮ್ಮ ಹಣೆ ಬರಕ್ಕೆ. ಗಡಿಪಾಲ್ ಗಿರಿಕೆಯ ತಂದ್ರು, ವಸೀಲಿ ಗಿರಿಕೆಯ ತಂದ್ರು, ಅವರೆಲ್ಲ ಸತ್ಯ ಹರಿಶ್ಚಂದ್ರ ಈಗ ಯಾರೇ ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಇವರು ಸತ್ಯ ಹರಿಶ್ಚಂದ್ರ. ನಿಮ್ ಬಗ್ಗೆ ಈಗ ನೀವು ಅದಕ್ಕೆ ಕ್ಲಾರಿ ಕೊಡ್ತಾ ಇದ್ದೀರಿ. ನಾನೇ ನನ್ನ ಮ್ಯಾಗ ಯಾಕೆ ಕೇಸ್ ಆಯ್ತು ಏನಾಯ್ತು ಅನ್ನೋದು ನೀವು ಇವತ್ತು ಹೇಳಿದ್ರಿ. ನಿಮ್ ಬಗ್ಗೆ ಕೂತಿ ಹೇಳ್ತಕ್ಕಂತ ವ್ಯಕ್ತಿನೂ ಅಷ್ಟೇ ಸತ್ಯ ಹರಿಶ್ಚಂದ್ರ ಅದಾರ. ಈಗ ನಾನು ಅಫ್ಜಲ್ಪುರ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೇನೆ, ಅವರು ವೈಯಕ್ತಿಕವಾಗಿ ಮಾತಾಡಕ್ಕೆ ಬರ್ತಾರೆ. ಅದು ಜನರಿಗೆ ನನ್ನ ಅದನ್ನೇ ಹೇಳ್ಕೊತೀನಿ. ಕ್ಷೇತ್ರದ ಜನ ನೋಡ್ಲಿಕ್ಕತ್ತಾರೆ ಯಾರು ಏನು ಎಂತ, ಯಾರ ಯೋಗ್ಯತೆ ಏನು, ಯಾರು ಸತ್ಯ ಹರಿಶ್ಚಂದ್ರ, ಯಾರು ಕಳ್ಳರು, ಎಲ್ಲ ನಾ ಏನ್ ತಪ್ಪು ಮಾಡಿ ಅಂತ ಜನಕ್ಕೆ ಗೊತ್ತಿರ್ತದೆ. ಇನ್ನೊಬ್ಬ ಏನು ಮಾಡ್ಲಿಕ್ಕತ್ತನತ್ತು ಜನ ಯಾರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿಲ್ಲ. ಎಲ್ಲದಕ್ಕೂ ನಾನು ಕಾಮೆಂಟ್ ಮಾಡಬೇಕಂತ ಏನಿಲ್ಲ. ಯಾವ್ದು ಮಾತಾಡ್ಬೇಕು ಯಾವ್ದು ಮಾತಾಡಬಾರ್ದು ಸಾರ್ವಜನಿಕರ ಜೀವನದಲ್ಲಿ ಅನ್ನೋದು ಪ್ರಜ್ಞೆ ನನಗಿದೆ. ಅಷ್ಟು ನಾನು ಮಾತಾಡ್ತೇನೆ. ಅವ್ರು ಯಾರೋ ಅವ್ರ ಫಾಲೋವರ್ಸ್ ಒಂದು 4-8 ಮಂದಿಗೆ ಇಟ್ಟು ಅವ್ರನ್ನ ಕೂಡ ಚೂ ಬಿಡ್ತಾನೆ. ಪಾಪ ಅವ್ರೇನು ಮಾತಾಡ್ಬೇಕಂತ ಹಿಡಿತಂದು ಕರೆದು ಮಾತಾಡ್ತಾನೆ. ಅವನಿಗೆ ಯಾವಾಗ ಬೇಕಾಗ್ತದಲ್ಲ ಅವ್ರು ಬಳಸ್ಕೊಂಡು ಅವ್ರನ್ನ ಕೂಡ ನಾಟಕ ಅವು ಅಷ್ಟೆಲ್ಲ ಮಾಡ್ಕೊಂತೀರಿ. ಎಷ್ಟು ಮಾತಾಡ್ತಾನೆ ಶಿವಕುಮಾರ್. ಏನು ನಾ ಓಪನ್ ಇದ್ದೀನಿ, ನಾ ಬೇಡಂದಿನೇ ಯಾರನ್ನ ಕೂಡ ತರ್ಕೆ ಮಾಡ್ಲಿಕ್ಕೆ ಬೇಡಂದಿನೇ ಹೇಳ್ರಿ. ನನ್ನ ಕೈಯಾಗ ಅಧಿಕಾರ ಇದ್ರೆ ಇವ್ರು ಮಾಡೋದು ಗೊತ್ತಾಗ್ತಿತ್ತು. 24 ಗಂಟೆದ ನೀರು ಕೊಡ್ತೀನಿ ಅವ್ರಿಗೆ, 24 ಗಂಟೆ. ನಾನು ಬೇಡಂದ್ರೆ ಅರುಣ್ ಗೌಡ್ರೆ ನಾನು ಎದುರು ತನಿಖೆ ಮಾಡ್ಬಿಡ್ರಿ ಪಾಪ, ನಾನು ಇದೊಂದು ಸಾರಿ ಕ್ಷಮಿಸಿರತ್ತೆ ಏನು ಮನೆಗಿನಿ ಹೋಗಿನೇನು ಬೇಡರಂದ್ರೆ ಹೇಳ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ಇವ್ರ ಕೈಯಾಗ, ಸಂಬಂಧಪಟ್ಟವ್ರಿಲ್ಲ. ಹಾಕ್ರಿ ನನ್ನ ಮೇಲೆ ತನಿಖೆ ಮಾಡತ್ರಿ, ಏನು ಆಕ್ಷನ್ ಮಾಡತ್ರಿ. ಬೇಡರಂದ್ರೆ ನಿಮಗೆ ಆರೋಪ ಅಪೋಸಿಷನ್ ಪಾರ್ಟಿಯವ್ರು ಮಾಡ್ಬೇಕು, ರೂಲಿಂಗ್ದವ್ರಲ್ಲ. ಅಫ್ಜಲ್ಪುರ ತಾಲೂಕಿನ ಪ್ರೋಟೋಕಾಲ್ ರೂಲ್ ಮಾಡೋರು ನಾಟಕ ಗೌರ್ಮೆಂಟ್ ಮಾಡುತ್ತೆ. ಗೌರ್ಮೆಂಟ್ ಮಾಡ್ಲಿಕ್ಕೆ ತಪ್ಪನೇ ನಾ ಎತ್ತ ಹೇಳಿದ್ರಿ. ಗೌರ್ಮೆಂಟ್ಗೂ ಕಣ್ಣಿಗೆ ಕಾಣದೇ ಇರೋದನ್ನ ತಮ್ಮ ಕಾಣ್ತದೆ ಪ್ರೋಟೋಕಾಲ್. ಗೌರ್ಮೆಂಟ್ ಅವ್ರ ಕೈಗೊಂಬೆ ಆಗ್ಯದ. ಹೇಳ್ದಲ್ಲ ತಾಲೂಕಾ ಪಂಚಾಯತ್ ಇಒ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು. ಗ್ಯಾರಂಟಿ ಅಧ್ಯಕ್ಷ ಎಡಕ್ ಕುಂದಿರ್ತಾನ, ಈ ಇಒ ಯಾರು ಮೆಂಬರ್ ಸೆಕ್ರೆಟರಿ ಬಲಕ್ ಕುಂದಿರ್ತಾನೆ, ಇವ ನಡುಕ್ ಕುಂದಿರ್ತಾನೆ. KKRT ಅಧ್ಯಕ್ಷ. ನೀ ಯಾರು KKRTC ಅಧ್ಯಕ್ಷ ನಡುಕ್ ಕುಂದ್ರವ? KKRTC ಅಧ್ಯಕ್ಷ ಅನ್ನುವಂಥದ್ದು ಸಚಿವ ಸ್ಥಾನದ ಒಂದು ಇಕ್ವಲೆಂಟ್ ಗೋಲ್ಸ್ ಅಂತ ಹೇಳಿ ಅವ್ರಿಗೆ ಸರ್ಕಾರದಿಂದ ಆದೇಶ. ಅಲ್ಲಿ ಚಿತ್ತಾಪುರದಾಗ ಹೋಗಿ ಕುಂದ್ರ ನೋಡು, ಸೇಡಂದಾಗ ಹೋಗಿ ಕುಂದ್ರ KKRTC ಅಧ್ಯಕ್ಷ. ನಿಮ್ ಕಣ್ಣಿ ಕಂಡಿಲ್ಲ, ನಾನು ಎಲ್ಲಾ ಕಡೆ ಕೂಡ್ತೀನಿ, ಎಲ್ಲಾ ಕಡೆ ಕೂತ್ ಮಾಡ್ರಿ. ಗೊತ್ತಾಗ್ತು ಕೂತ್ ಮಾಡ್ರಿ. ಸೇಡಂ ತಾಲೂಕಾ ಪಂಚಾಯತಿ ಸಭಾಂಗಣ, ನಾನು ಹೇಳಕ್ ಪೂರ್ತಿಗೆ ಚಿತ್ತಾಪೂರು ತಾಲೂಕಾ ಪಂಚಾಯತಿ ಸಭಾಂಗಣದಾಗ ಹೋಗಿ MLA ಇಲ್ಲಾರ್ದೆ ಮೀಟಿಂಗ್ ಮಾಡಿ ತೋರಿಸ್ ಅರುಣ್ ಗೌಡ್. ಸೇಡಂದಾಗ ಹೋಗಿ ತೋರಿಸ್, ನಿನ್ ಶಕ್ತಿ ಗೊತ್ತಾಗ್ತದ. ನಾಟಿಕಾರ್ ಅವ್ರ ವಿರೋಧ ವೈಯಕ್ತಿಕವಾಗಿ ಅರುಣ್ ಕುಮಾರ್ ಪಾಟೀಲ್ ಅವರಿಗ ಅಥವಾ ಅಫ್ಜಲ್ಪುರ್ ಅಭಿವೃದ್ಧಿ ಆಗಿಲ್ಲ ಅನ್ನೋದು? ಅಫ್ಜಲ್ಪುರ್ ಅಭಿವೃದ್ಧಿ ಆಗಿಲ್ಲ. ಅಫ್ಜಲ್ಪುರದ ಕಾನೂನವನ್ನ ಉಲ್ಲಂಘನೆ ಮಾಡಿ ಯಾರು ಕೆಲಸ ಮಾಡ್ಲಕತ್ತಾರ ಅವ್ರ ವಿರುದ್ಧ. ಮಾಲಿಕೆಯ ಗುತ್ತೇದಾರ್ ಅವರು ತಾವು ಒಂದೇ ಕಡೆ ಒಂದೇ ಧ್ವನಿಯಲ್ಲಿ ಏನಾದ್ರು ಅರುಣ್ ಕುಮಾರ್ ಪಾಟೀಲ್ ಅವ್ರ ಮೇಲೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರ ಬೆಳವಣಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಈ ಪತ್ರಿಕೆ ನಿಂಬಲ್ಲಿ ಹೇಳಿಕೆ ಕೊಟ್ಟಿನಿಲ್ಲ ನನಗೆ. ಪಾಲಿಕೆ ಗುತ್ತೇದಾರ್ ನಿಮ್ಮ ಅಣ್ಣತಮ್ಮರ ಜಗಳ ಇಲ್ಲಿ ತರಬೇಡ್ರಿ, ಎಲ್ಲರ ಮನ್ಯಾಗ ಜಗಳವ, ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ಹಿರಿಯರಾಗಿ ಅಂತ ಹೇಳಿ ನಾ ಹೇಳಿನಲ್ಲ.
ಅರುಣ್ ಕುಮಾರ್ ಪಾಟೀಲ್ ಅವರ ವಿರುದ್ಧನೇ ಶಾಸಕರ ವಿರುದ್ಧನೇ ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟರು. ತಾವು ಅದನ್ನು ಪ್ರಸ್ತಾಪ ಮಾಡಿದ್ರಿ. ತಾವು ಎಲ್ಲೋ ಒಂದ್ ಕಡೆ ಅರುಣ್ ಕುಮಾರ್ ಅವರ ರಾಜಕೀಯ ಏಳಿಗೆಯನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ವೇನೋ, ಅದಕ್ಕಾಗಿ ಈ ರೀತಿ ಹತಾಶೆಯನ್ನು ಮಾತಾಡ್ತಾ ಇದ್ದೀವಿ. ನಮ್ಗೆ ಯಾವುದು ಹತಾಶೆನೇ ಇಲ್ಲ. ಅವರಿಗೆ ಅಧಿಕಾರ ಮುಂದೆ ಅವಿಷ್ಯರ ನಮ್ಗೆ ಯಾಕೆ ಹತಾಶೆ ಆಗ್ತದೆ? ಹತಾಶೆ ಆಗೋ ಪ್ರಶ್ನೆನೇ ಇಲ್ಲ. ನಾ ಅಭಿವೃದ್ಧಿ ಬಗ್ಗೆ, ನಾ ನೀರಾವರಿ ಬಗ್ಗೆ ಮಾತಾಡಿದ್ದೀನಿ, ನಾ ಗಣಗಾಪುರ ಅಭಿವೃದ್ಧಿ ಬಗ್ಗೆ ಮಾತಾಡಲಿದ್ದೀನಿ, ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅದು ಮಾತಾಡ್ತಾ ಇರಲಿಲ್ಲ ಅವರು. ನನಗೆ ವಿಷಯ ಡೈವರ್ಟ್ ಮಾಡ್ತಾರ ಅವ್ರು. ನಾನು ಡೆವಲಪ್ಮೆಂಟ್ ಬಗ್ಗೆ ಹೇಳ್ಕೊ ಅವ್ರ ವಿಷಯ ಶಿವಕುಮಾರ್ ನಾಟಕರ ಮೇಲೆ ಕೇಸ್ ಬಿಡ್ತಾರೆ, ಓಡಿಸಿಟ್ರು, ಓಪನ್ ಆಗಿತ್ತು. ಎಲ್ಲೂ ಒಂದೇ ಒಂದು ಕಡೆ ಶಿವಕುಮಾರ್ ನಾಟಿಕರ್ ಅವರ ಹೆಸರನ್ನ ಶಾಸಕರು ಮತ್ತು ಅವರ ಸುಪುತ್ರ KKRTC ಅಧ್ಯಕ್ಷರು ಎಲ್ಲಿ ತೆಗೆದಿಲ್ಲ. ಆದ್ರೂ ಕೂಡ ನೀವು ಆರೋಪ ಮಾಡ್ತಾ ಇದ್ದೀರಿ. ಅಧಿಕಾರದಾಗೆಲ್ಲ ಏನ್ ಇನ್ನೊಬ್ರಿಗೆ ಮಾಡ್ಬೇಕಾ? ರೋಡ್ ಮೇಲೆ ಹೋಗೋರ್ ಮೇಲೆ ಮಾಡ್ರೆ ತಮ್ಮ ವಿರುದ್ಧವಾಗಿ ಅವ್ರು ಏನು ಮಾಡಿಲ್ಲ, ತಮ್ಮ ಹೆಸರು ಯಾವ ಕಡೆನೂ ತಗೊಂಡಿಲ್ಲ. ಈ ರೀತಿ ಆರೋಪ ಮಾಡ್ತಾ 3 ಗಂಟೆ ಮೀಟಿಂಗ್ ಮಾಡಿ ನನ್ನ ಎದುರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಅರುಣ್ ಬಿಟ್ಟು ಯಾರು ಮಾಡ್ತಾರೆ? ಅರುಣ್ ಬೇಡ ಅಂದ್ರೆ ಇವ್ರು ಮಾಡ್ತಾರೆ. ಅವ್ರ ಕಾರ್ಯಕರ್ತರು ಯಾರು ಕೂಡ ಅವ್ರಿಗೆ ಏನಾದ್ರು ಅಂದ್ರೆ ಅವ್ರು ರಿಯಾಕ್ಟ್ ಮಾಡಬಾರ್ದು. ಮಾಡೋದು ಬೇಡ ಅಂತಾರೆ, ಮಾಡ್ರಿ. ನಾ ಅದಕ್ಕೆ ಕೊಟ್ಟಿನ ಉತ್ತರ. ನನ್ನ ಮೇಲೆ ಯಾಕೆ ಕೇಸ್ ಆಯ್ತು, ಯಾವ ವರ್ಷಕ್ಕಾಯ್ತು, 20 ವರ್ಷದ ಹಿಂದೆ ಇವತ್ತು ಯಾಕಾಯ್ತು ಅರುಣಗೌಡ್ ನೆನಪು ನಿಮಗೆ ಹೇಳಿದ್ದು? ಅದನ್ನೇ ಹೇಳಿದ್ದು. ಎಲ್ಲ ಒಂದ್ ಕಡೆ ನೀವು KKRTC ನಿಯಮಗಳು, ಶಿಷ್ಟಾಚಾರಗಳು, ಪ್ರೋಟೋಕಾಲ್ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿ ಇವತ್ತು ನನ್ನ ಪ್ರಶ್ನೆ. ಶಾಸಕರೇ ಸ್ವತಃ ತಮ್ಮ ಶಾಸಕರ ಅಧಿಕಾರದ ವ್ಯಾಪ್ತಿಗಳು ಏನಿವೆಲ್ಲ, ಅಧಿಕಾರ ಏನು ಚಲಾಯಿಸಬೇಕಾಗಿತ್ತಲ್ಲ, ಅದನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಶಾಸಕರು. ಶಾಸಕರು ಮಾಡ್ಬೇಕಾಗಿದ್ದ ಕೆಲಸ ಅವ್ರ ಮಗ ಮಾಡ್ತಾ ಇದ್ದಾರೆ. ಹೆಚ್ಚಿನ ಬೆಳವಣಿಗೆಗಳನ್ನ ಬೇರೆ ಅವಾಗ ಯಾವಾಗೋ ಒಂದೊಂದು ಮಾಡ್ತಿದ್ರು. ಈಗ ನಿರಂತರವಾಗಿ ನಾ ಹೇಳೋದಲ್ಲ, ಇವು ಸರಣಿ. ಇಲ್ಲಿ ತನ ನಿಮ್ ಮುಂದೆ ನಾನು ಕೆಲವೊಂದು ಪತ್ರಿಕೆಗಳಲ್ಲಿ ಬಂದಂಥದ್ದನ್ನ ತೋರಿಸಿದೆ. ಈ ಸರಣಿ ಕಂಟಿನ್ಯೂ ಆಗಿ ಈ 1-2 ತಿಂಗಳು KKRTC ಅಧ್ಯಕ್ಷ ಆದ ಬಳಿಕ ನಾನು ಎಲ್ಲಾನು ಪ್ರೋಟೋಕಾಲ್ದಲ್ಲಿ ನಾನೇ ಬರ್ತೀನಿ ಅಂತಕ್ಕಂಥ ದಿಮಾಕ್ ಏನಿದೆ ಅಲ್ಲ, ಅದನ್ನೇ ಇವತ್ತು ನಾನು ಇವತ್ತು ಹಿಂದಾದ್ರೂ ಒಂದ್ಸಾರಿ ನನ್ನ ಪತ್ರಿಕೆಯಲ್ಲೂ ಇದರಲ್ಲಿ ನಾನು ಹೇಳಿದ್ದೀನಿ ಈ ವಿಷಯನ. ಈ ತರ ಬೆಳವಣಿಗೆಯನ್ನ ನಡೀತಾ ಇರೋದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ. ಈಗ ಅತಿ ಹೆಚ್ಚು ಕಂಡಾಗ ಅದನ್ನ ನಾನು ಇವತ್ತು ವಿಶೇಷವಾಗಿ ಅದ್ರ ಸಲುವಾಗಿನೇ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಇಲ್ಲ ಅದು ಅದಕ್ಕೆ ಶಾಸಕರ ಕೈಯಲ್ಲಿ, ಸಂಬಂಧಪಟ್ಟ ಅಧಿಕಾರಿಗಳ ಕೈಯಲ್ಲಿ, ಅವ್ರ ಕೈಯಲ್ಲಿ ಇರೋದು, ನನ್ನ ಕೈಯಲ್ಲಿ ಹೇಳ್ಬಿಟ್ಟಿಲ್ಲ. ಅವ್ರ ಕೈಗೊಂಬೆಯಾಗಿ ಅಧಿಕಾರಿಗಳು, ಒಬ್ಬ KS ಅಧಿಕಾರಿ, ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರು ಹೇಳೋದನ್ನ ಕುಡಿತಾರಂದ್ರೆ ಆ KS ಆದ್ರೂ ಮರ್ಯಾದೆ ಇಡ್ಬೇಕಲ್ಲ. ಅವ್ರಿಗೆ ಅದನ್ನು ಬಿಟ್ಟದ ಗೊತ್ತಿಲ್ಲ, ಅವ್ರಿಗೆ ಪ್ರೋಟೋಕಾಲ್ ಗೊತ್ತಿಲ್ವಾ? KS ಅಧಿಕಾರಿ ಇದ್ದಾರೆ ಅಲ್ಲ, ಇದಕ್ಕೊಂದು ಪನಿಷ್ಮೆಂಟ್ ಅಂತ ಆಗ್ಬೇಕಲ್ಲ. ಪನಿಷ್ಮೆಂಟ್ ಅಧಿಕಾರಿಗಳಿಗೆ ನಿಮ್ಮ ಹೋರಾಟ ಮುಖಾಂತರ ಈಗ ಸಸ್ಪೆಂಡ್ ಆಯ್ತು ಅಥವಾ ಆ ನೀತಿ ನಿಯಮಗಳು ಉಲ್ಲಂಘನೆ ಮಾಡೋದಕ್ಕಾಗಿ ಕ್ರಮ ಆಯ್ತು ಅನ್ನೋದಾದ್ರೆ ಮುಂದೆ ಎಚ್ಚೆತ್ತುಕೊಳ್ತಾರೆ. ಇದು ಒಂದು ಆಗ್ಬೇಕಲ್ಲ ಸರ್, ಇದು ಒಂದು ಡೆಡ್ ಎಂಡ್ ಅಂತ ಬರ್ಬೇಕಲ್ಲ. ಈ ಸರ್ಕಾರದಲ್ಲಿ ಅದನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಜಿಲ್ಲಾಧಿಕಾರಿಗಳು ಇನ್ನೊಂದು ಹೇಳ್ತೀನಿ, ಇದ್ರ ಬಗ್ಗೆ ಬಹಳ ಸ್ಪಷ್ಟತೆ ಇದೆ ನನಗೆ. ಇದನ್ನ 2-3 ಸಾರಿ ಕ್ವಶನ್ ರೈಸ್ ಆಗ್ತಾ ಇದೆ. ಇವತ್ತು ಪತ್ರಿಕೆಯಲ್ಲಿ ಬಂದಿವು. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರ ಕೊಟ್ಟಿದ್ದನ್ನ ನಿಮ್ಗೆ ಕೊಡ್ತೇನೆ. ಒಂದು 3 ತಿಂಗಳು 6 ತಿಂಗಳು ಡೆಡ್ ಲೈನ್ ಕೊಡ್ತೇನೆ. ಪ್ರಯತ್ನ ನಿರಂತರ. ನಾನು 15 ದಿನಕ್ಕೊಂದು, 2 ದಿನಕ್ಕೊಂದು, 4 ದಿನಕ್ಕೊಂದು ಪತ್ರಿಕೆ ಹೇಳಿಕೆ ಕೊಡ್ತೀನಿ. ಇವೆಲ್ಲ ಹಚ್ಕೊಡ್ತೀನಿ. ಈ ಜಿಲ್ಲಾಧಿಕಾರಿಗಳು ಇದ್ದಾರಲ್ಲ, ಈಗೇನು ಕಲಬುರಗಿ ಜಿಲ್ಲಾಧಿಕಾರಿಗಳು ನ್ಯಾಯ ನಿರೀಕ್ಷೆ ಮಾಡುವಂಗಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಏನ್ ಹೇಳ್ತಾರೆ ಅಷ್ಟೇ ಅವ್ರ ಮುಂದೆ ಬರ್ತಾರೆ. ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲ, ನೀವು ಬೇಕಾದ ಪತ್ರ ಕೊಡ್ರೆ ನೋ ಆಕ್ಷನ್. ಯಾರೇ ಇವತ್ತು ಫಾಲೋ ಮಾಡಿದ್ರು ಅವ್ರು ಯಾವ್ದು ಆಕ್ಷನ್ ಮಾಡಲ್ಲ. ಒಂದು ಅಂತಿಮ ಹಂತ ಅಂತ ಬೇಕಲ್ಲ ಸರ್. ಅಂತಿಮ ಹಂತ ನಾನು ಈಗ ಮಾಧ್ಯಮದ ಮುಖಾಂತರ ಹೇಳೋದು ಅಷ್ಟೇ ಅಲ್ಲ, ನಮ್ಮದೇ ಆದಂತ ಸೋಷಿಯಲ್ ಮೀಡಿಯಾದ ಒಂದಿಷ್ಟು ಫೇಸ್ಬುಕ್ ಇನ್ನೊಂದು ಮಾಡ್ತಾ ಇದ್ವಿ. ನಾವು ಏನೇನು ಇದ್ರ ಬಗ್ಗೆ ದೂರು ಕೊಟ್ಟು ನಾಟಿಕರ್ ಏನು ಪನಿಷ್ಮೆಂಟ್ ಕೊಡೋದ ಅಂತ ಪ್ರಶ್ನೆ ಇದೆ. ಪ್ರಶ್ನೆ ಬರ್ತದೆ ನನ್ನ ಮೇಲೆ ಇರೋಂಥ ಪ್ರಶ್ನೆ. ಹೌದು, ಪ್ರೋಟೋಕಾಲ್ ಅನ್ನ ಉಲ್ಲಂಘನೆ ಮಾಡ್ಯಾರ ಅಂತೇಳಿ ನಾವು ಯಾರಿಗೆ ಕೊಡಬೇಕು? DC ಕೊಡಬೇಕು. ಇದು ಪೇಪರ್ ಕಟಿಂಗ್ ಹಚ್ಚಿ ನಾಳೆನೆ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಮಾಧ್ಯಮದ ಒಂದು ಗ್ರೂಪ್ ಮಾಡಿ ನಿಮ್ಮ ಮಾಧ್ಯಮದಲ್ಲಿ ಕೊಡ್ತೀನಿ. ದಿನದಾಗ ಆಕ್ಷನ್ ಮಾಡ್ತಾರೆ ನೋಡೋಣ, ಫಾಲೋಅಪ್ ಮಾಡೋಣ. ಕಾರಣ ನಾನು ಹೇಳ್ತಾ ಇರೋದಂದ್ರೆ ಈ ಸರ್ಕಾರ ಅತಿ ಭ್ರಷ್ಟ ಸರ್ಕಾರ. ಇವ್ರು ಆಕ್ಷನ್ ಮಾಡ್ಲಿಕ್ಕೆ ತಯಾರಿಲ್ಲ. ನೀವು ಏನು ಬೇಕಾದ್ರೆ ಫೋನ್ ಮಾಡಿ ಹೇಳ್ರಿ, ನೀವು ದೂರು ಕೊಡ್ರಿ, ಅದೆಲ್ಲವನ್ನು ನಾನು ಜನರ ಮುಂದೆ ಇಡ್ಬೇಕು. ನಾನು ಒಬ್ಬ ಸಾರ್ವಜನಿಕ ವ್ಯಕ್ತಿ, ನಾನು ಜನರ ಮುಂದೆ ಇಡಬೇಕಾಗ್ಯದ. ನಾ ಎಲ್ಲೆಲ್ಲಿ ದೂರು ಕೊಡ್ಬೇಕಾಗ್ಯದ ಅಲ್ಲಿ ದೂರು ಕೊಡ್ತೀನಿ.
ಎಕ್ಷನ್ ಮಾಡೋದು ನನ್ನ ಕೈಯಲ್ಲಿ ಕೆಲಸ ಅಲ್ಲ. ಹೌದು, ನಾನೇನಂತೀನಿ ಅಂದ್ರೆ ನಾಳೆ ಹೋಗಿ ಡಿ ಸಿ ಅವ್ರಿಗೆ ಭೇಟಿಯಾಗಿ ಕೊಡ್ಬೇಕಾ, ಭೇಟಿಯಾಗಿ ಕೊಡ್ತೀನಿ. ಇಮಿಡಿಯೇಟ್ಲಿ ಒಂದು ಟೀಮ್ ರೆಡಿ ಮಾಡಿದ್ರೆ ಇನ್ವೆಸ್ಟಿಗೇಷನ್ ತಂಡ ಮಾಡಿ ಕಳಿಸ್ಲಿ, ಸರಿನೋ ತಪ್ಪಂತ ಹೇಳಿ ಪ್ರೋಟೋಕಾಲ್ ಯಾಕೆ ಉಲ್ಲಂಘನೆ ಮಾಡೈತಿ ಇವನ ಮೇಲೆ ಇಮಿಡಿಯೇಟ್ಲಿ 8ರಿಂದ ಆಕ್ಷನ್ ಆಗ್ತದೆ. ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಇಚ್ಛಾಶಕ್ತಿ ಬೇಕು ಅಂತ ನಾನು ಹೇಳ್ತಾ ಇರೋದು. ಅದು ನೆಕ್ಸ್ಟ್ ಸ್ಟೆಪ್ ಇದೆ, ಆದ್ರೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಹೋರಾಟ ಮಾಡಿದ ಬಳಿಕ ಇವ್ರಿಗೆ ನ್ಯಾಯ ಕೊಟ್ಟೇ ಬಿಡ್ತಾರಂತ ಒಪ್ಪಲಿಕ್ಕಾಗಲ್ಲ. ಉಲ್ಲಂಘನೆ ಮಾಡಿದ್ರು ನಂದೊಂದು ವಿರೋಧ ಪಕ್ಷ ಆಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು, ಇಲ್ಲಿ ತಾಲೂಕಿನ ಡೆವಲಪ್ಮೆಂಟ್ ಹೇಗ್ ಮಾಡ್ಬೇಕು ಅನ್ನೋದು ಅವರಿಗೆ ಒಂದು ಅವಶ್ಯಕತೆ ಇದೆ ಅಂತ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು. ಶಾಸಕ ಆದಂತವ್ರ ಮೇಲೆ ಜವಾಬ್ದಾರಿ ಇದೆ. ಜವಾಬ್ದಾರಿಯುತವಾಗಿ ವರ್ತಿಸೋರಿಗೆ ಮಾತ್ರ ಹೇಳಲು ಸಾಧ್ಯ ಇದೆ. ನೋಡ್ರಿ, ಈ ಡಿವೈಡರ್ ಮಾಡಂತ ಸಂದರ್ಭದಲ್ಲಿ ಮಾಧ್ಯಮದವ್ರು ಸುದ್ದಿ ಮಾಡಿದ್ರಿ, ನಾನು ಒಬ್ಬನೇ ಮಾತಾಡಿದ್ದಲ್ಲ, ಒಂದು 100 ಜನ ಮಾತಾಡಿದ್ದಾರೆ. ಇದು ಸರಿ ಆಗ್ತಾ ಇಲ್ಲ, ಡಿವೈಡರ್ ಸರಿ ಇಲ್ಲ, ಅದ್ರ ನೀವು ಗಿಡ ಹಚ್ಚಿದ್ ಸರಿ ಇಲ್ಲ, ನಡೂರ ತಂದು ಮುಳ್ಳು ಕಂಟಿ ಹಚ್ಚಿರಿ, ಸರ್ಕಾರಿ ಜಾಲಿ ಕಂಟಿ ಹಚ್ಚಿರಿ ಅಂತ ಹೇಳಿ ವಿರೋಧ ಮಾಡೋದು. ಅಪ್ಪ ಮಗ ಜಪ್ಪಲಿಲ್ಲ, ಹೋಗ್ಕೋತಾರ ಹೋತಾರ ಹೋರಾಟ ಗಡಿಪಾಲ್ ಗಿರೇಕಿಯರ ತಂದ್ರು, ವಸೀಲಿ ಗಿರೇಕಿಯ ತಂದ್ರು, ಅವರೆಲ್ಲ ಸತ್ಯ ಹರಿಶ್ಚಂದ್ರ. ಈಗ ಯಾರೇ ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಇವ್ರು ಸತ್ಯ ಹರಿಶ್ಚಂದ್ರ. ನಿಮ್ ಬಗ್ಗೆ ಈಗ ನೀವು ಅದನ್ನ ಕ್ಲಾರಿ ಕೊಡ್ತಾ ಇದ್ದೀರಿ. ನಾನೇ ನನ್ನ ಮ್ಯಾಗ ಯಾಕೆ ಕೇಸ್ ಆಯ್ತು ಏನಾಯ್ತು ಅನ್ನೋದು ನೀವು ಇವತ್ತು ಹೇಳದ. ನಿಮ್ ಬಗ್ಗೆ ಕೂತಿ ಹೇಳತಕ್ಕಂತ ವ್ಯಕ್ತಿಗಳು ಅಷ್ಟೇ ಸತ್ಯ ಹರಿಶ್ಚಂದ್ರ ಅದಾರ. ಈಗ ನಾನು ಅಫ್ಜಲ್ಪುರ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೇನೆ, ಅವರು ವೈಯಕ್ತಿಕವಾಗಿ ಮಾತಾಡಲಿಕ್ಕೆ ಬರ್ತಾರೆ. ಅದು ಜನರಿಗೆ ನಾನು ಅದನ್ನೇ ಹೇಳ್ಕೊತೀನಿ. ಕ್ಷೇತ್ರದ ಜನ ನೋಡ್ಲಿಕ್ಕತ್ತಾರೆ, ಯಾರು ಏನು ಎಂತ, ಯಾರ ಯೋಗ್ಯತೆ ಏನು, ಯಾರು ಸತ್ಯ ಹರಿಶ್ಚಂದ್ರ, ಯಾರು ಕಳ್ಳರು, ಎಲ್ಲ ನಾ ಏನು ತಪ್ಪು ಮಾಡಿ ಅಂತ ಜನಕ್ಕೆ ಗೊತ್ತಿರ್ತದೆ. ಇನ್ನೊಬ್ಬ ಏನು ಮಾಡ್ಲಿಕ್ಕತ್ತನತ್ತು ಜನ ಯಾರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿಲ್ಲ. ಎಲ್ಲದಕ್ಕೂ ನಾನು ಕಾಮೆಂಟ್ ಮಾಡಬೇಕಂತ ಏನಿಲ್ಲ. ಯಾವ್ದು ಮಾತಾಡ್ಬೇಕು ಯಾವ್ದು ಮಾತಾಡಬಾರ್ದು ಸಾರ್ವಜನಿಕರ ಜೀವನದಲ್ಲಿ ಅನ್ನೋದು ಪ್ರಜ್ಞೆ ನನಗಿದೆ. ಅಷ್ಟು ನಾನು ಮಾತಾಡ್ತೇನೆ. ಅವ್ರು ಯಾರೋ ಅವ್ರ ಫಾಲೋವರ್ಸ್ ಒಂದು 4-8 ಮಂದಿಗೆ ಇಟ್ಟು ಅವ್ರನ್ನ ಕೂಡ ಚೂ ಬಿಡ್ತಾನೆ. ಪಾಪ ಅವ್ರೇನು ಮಾತಾಡ್ಬೇಕಂತ ಹಿಡಿತಂದು ಕರೆದು ಮಾತಾಡ್ತಾನೆ. ಅವನಿಗೆ ಯಾವಾಗ ಬೇಕಾಗ್ತದಲ್ಲ ಅವ್ರು ಬಳಸ್ಕೊಂಡು ಅವ್ರನ್ನ ಕೂಡ ನಾಟಕ ಅವ್ರು ಅಷ್ಟೆಲ್ಲ ಮಾಡ್ಕೊಂತೀರಿ. ಎಷ್ಟು ಮಾತಾಡ್ತಾನೆ ಶಿವಕುಮಾರ್. ಏನು ನಾ ಓಪನ್ ಇದ್ದೀನಿ, ನಾ ಬೇಡಂದಿನೇ ಅವ್ರನ್ನ ಕೂಡ ತರ್ಕೆ ಮಾಡ್ಲಿಕ್ಕೆ ಬೇಡಂದಿನೇ ಹೇಳ್ರಿ. ನನ್ನ ಕೈಯಾಗ ಅಧಿಕಾರ ಇದ್ರೆ ಇವ್ರು ಮಾಡೋದು ಗೊತ್ತಾಗ್ತಿತ್ತು. 24 ಗಂಟೆದ ನೀರು ಕುಡಿಸ್ತೀನಿ ಅವ್ರಿಗೆ, 24 ಗಂಟೆ. ನಾನು ಬೇಡಂದ್ರೆ ಅರುಣ್ ಗೌಡ್ರೆ ನಾನು ಎದುರು ತನಿಖೆ ಮಾಡ್ಬಿಡ್ರಿ ಪಾಪ, ನಾನು ಇದೊಂದು ಸಾರಿ ಕ್ಷಮಿಸಿರತ್ತೆ ಏನು ಮನೆಗಿನಿ ಹೋಗಿನೇನು ಬೇಡ ಅಂದ್ರೆ ಇವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ, ಇವ್ರ ಕೈಯಾಗ ಸಂಬಂಧಪಟ್ಟವ್ರಿಲ್ಲ. ಹಾಕ್ರಿ ನನ್ನ ಮೇಲೆ ತನಿಖೆ ಮಾಡತ್ರಿ, ಏನು ಆಕ್ಷನ್ ಮಾಡತ್ರಿ. ಬೇಡ ಅಂದ್ರೆ ನಿಮ್ಗೆ ಆರೋಪ ಅಪೋಸಿಷನ್ ಪಾರ್ಟಿಯವ್ರು ಮಾಡ್ಬೇಕು, ರೂಲಿಂಗ್ದವ್ರಲ್ಲ. ಅಫ್ಜಲ್ಪುರ ತಾಲೂಕಿನ ಪ್ರೋಟೋಕಾಲ್ ರೂಲ್ ಮಾಡೋರು ನಾಟಕ ಗೌರ್ಮೆಂಟ್ ಮಾಡುತ್ತೆ. ಗೌರ್ಮೆಂಟ್ ಮಾಡ್ಲಿಕ್ಕೆ ತಪ್ಪನೇ ನಾ ಎತ್ತ ಹೇಳುತ್ತೆ. ಗೌರ್ಮೆಂಟ್ಗೂ ಕಣ್ಣಿಗೆ ಕಾಣದೇ ಇರೋದನ್ನ ತಮ್ಮ ಕಾಣ್ತದೆ ಪ್ರೋಟೋಕಾಲ್. ಗೌರ್ಮೆಂಟ್ ಅವ್ರ ಕೈಗೊಂಬೆ ಆಗ್ಯದ. ಹೇಳ್ದಲ್ಲ, ತಾಲೂಕಾ ಪಂಚಾಯತ್ ಇಒ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು. ಗ್ಯಾರಂಟಿ ಅಧ್ಯಕ್ಷ ಎಡಕ್ ಕುಂದಿರ್ತಾನ, ಈ ಇಒ ಯಾರು ಮೆಂಬರ್ ಸೆಕ್ರೆಟರಿ ಬಲಕ್ ಕುಂದಿರ್ತಾನೆ, ಇವ ನಡುಕ್ ಕುಂದಿರ್ತಾನೆ. KKRT ಅಧ್ಯಕ್ಷ. ನೀ ಯಾರು KKRT ಅಧ್ಯಕ್ಷ ನಡುಕ್ ಕುಂದ್ರವ? KKRTC ಅಧ್ಯಕ್ಷರನ್ನುವಂಥದ್ದು ಸಚಿವ ಸ್ಥಾನದ ಒಂದು ಇಕ್ವಲೆಂಟ್ ಗೋಲ್ಸ್ ಅಂತ ಹೇಳಿ ಅವ್ರಿಗೆ ಸರ್ಕಾರದಿಂದ ಆದೇಶ. ಅಲ್ಲಿ ಚಿತ್ತಾಪುರದಾಗ ಹೋಗಿ ಕುಂದ್ರ ನೋಡು, ಸೇಡಂದಾಗ ಹೋಗಿ ಕುಂದ್ರ KKRTC ಅಧ್ಯಕ್ಷ. ನಿಮ್ ಕಂಡಿಲ್ಲ, ನಾನು ಎಲ್ಲಾ ಕಡೆ ಕೂಡ್ತೀನಿ, ಎಲ್ಲಾ ಕಡೆ ಕೂತ್ ಮಾಡ್ರಿ, ಗೊತ್ತಾಗ್ತದೆ ಕೂತ್ ಮಾಡ್ರಿ. ಸೇಡಂ ತಾಲೂಕಾ ಪಂಚಾಯತಿ ಸಭಾಂಗಣ, ನಾನು ಹೇಳೋದ್ ಪೂರ್ತಿಗೆ ಚಿತ್ತಾಪೂರು ತಾಲೂಕಾ ಪಂಚಾಯತಿ ಸಭಾಂಗಣದಾಗ ಹೋಗಿ ML ಇಲ್ಲಾರ್ದೆ ಮೀಟಿಂಗ್ ಮಾಡಿ ತೋರಿಸ್ ಅರುಣ್ ಗೌಡ್. ಸೇಡಂದಾಗ ಹೋಗಿ ತೋರಿಸ್, ನಿನ್ ಶಕ್ತಿ ಗೊತ್ತಾಗ್ತದ. ನಾಟಿಕಾರ್ ಅವ್ರ ವಿರೋಧ ವೈಯಕ್ತಿಕವಾಗಿ ಅರುಣ್ ಕುಮಾರ್ ಪಾಟೀಲ್ ಅವರಿಗ ಅಥವಾ ಅಫ್ಜಲ್ಪುರ್ ಅಭಿವೃದ್ಧಿ ಆಗಿಲ್ಲ ಅನ್ನೋದು? ಅಫ್ಜಲ್ಪುರ್ ಅಭಿವೃದ್ಧಿ ಆಗಿಲ್ಲ. ಅಫ್ಜಲ್ಪುರದ ಕಾನೂನವನ್ನ ಉಲ್ಲಂಘನೆ ಮಾಡಿ ಯಾರು ಕೆಲಸ ಮಾಡ್ಲಿಕ್ಕತ್ತಾರ ಅವ್ರ ವಿರುದ್ಧ. ಮಾಲಿಕೆಯ ಗುತ್ತೇದಾರ್ ಅವರು ತಾವು ಒಂದೇ ಕಡೆ ಒಂದೇ ಧ್ವನಿಯಲ್ಲಿ ಏನಾದರೂ ಅರುಣ್ ಕುಮಾರ್ ಪಾಟೀಲ್ ಅವ್ರ ಮೇಲೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರ ಬೆಳವಣಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಈ ಪತ್ರಿಕೆ ನಿಂಬಲ್ಲಿ ಹೇಳಿಕೆ ಕೊಟ್ಟಿನಿಲ್ಲ ನನಗೆ. ಮಾಲಿಕೆ ಗುತ್ತೇದಾರ್ ನಿಮ್ಮ ಅಣ್ಣತಮ್ಮ ಜಗಳ ಇಲ್ಲಿ ತರಬೇಡ್ರಿ, ಎಲ್ಲರ ಮನ್ಯಾಗ ಜಗಳವ, ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ಹಿರಿಯರಾಗಿ ಅಂತ ಹೇಳಿ ನಾ ಹೇಳಿನಲ್ಲ. ಅರುಣ್ ಕುಮಾರ್ ಪಾಟೀಲ್ ಅವ್ರ ವಿರುದ್ಧನೇ ತಂದೆ ಶಾಸಕರ ವಿರುದ್ಧನೇ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಹೇಳಿಕೆಯನ್ನು ಕೊಟ್ಟರು. ತಾವು ಅದನ್ನು ಪ್ರಸ್ತಾಪ ಮಾಡಿದ್ರಿ. ಅವರು ತಾವು ಎಲ್ಲೋ ಒಂದ್ ಕಡೆ ಅರುಣ್ ಕುಮಾರ್ ಅವರ ರಾಜಕೀಯ ಏಳಿಗೆಯನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ವೇನೋ, ಅದಕ್ಕಾಗಿ ಈ ರೀತಿ ಹತಾಶೆಯನ್ನು ಮಾತಾಡ್ತಾ ಇದ್ದೀವಿ. ನಮ್ಗೆ ಯಾವುದು ಹತಾಶೆನಿಲ್ಲ.
ಅವರಿಗೆ ಅಧಿಕಾರ ಆ ಅಧಿಕಾರ ಮುಂದೆ ಅವ್ರಿಗೆ ನಮ್ಗೆ ಯಾಕೆ ಹತಾಶೆ ಆಗ್ತದೆ? ಹತಾಶೆ ಆಗೋ ಪ್ರಶ್ನೆನೇ ಇಲ್ಲ. ನಾ ಅಭಿವೃದ್ಧಿ ಬಗ್ಗೆ, ನಾನು ನೀರಾವರಿ ಬಗ್ಗೆ ಮಾತಾಡಿದೆ, ನಾನು ಗಣಗಾಪುರ ಅಭಿವೃದ್ಧಿ ಬಗ್ಗೆ ಮಾತಾಡಲಿದ್ದೀನಿ, ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅದು ಮಾತಾಡ್ತಾ ಇರಲಿಲ್ಲ ಅವರು. ನನಗೆ ವಿಷಯ ಡೈವರ್ಟ್ ಮಾಡ್ತಾರೆ ಅವ್ರು. ನಾನು ಡೆವಲಪ್ಮೆಂಟ್ ಬಗ್ಗೆ ಹೇಳ್ಕೋಣ, ಅವ್ರ ವಿಷಯ ಶಿವಕುಮಾರ್ ನಾಟಕರ ಮೇಲೆ ಕೇಸ್ ಬಿಡ್ತಾರೆ, ಒಡಿಶೂಟ್ರು ಓಪನ್ ಆಗಿತ್ತು. ಇಲ್ಲಿ ಎಲ್ಲೂ ಒಂದೇ ಒಂದು ಕಡೆ ಶಿವಕುಮಾರ್ ನಾಟಿಕರ್ ಅವರ ಹೆಸರನ್ನ ಶಾಸಕರು ಮತ್ತು ಅವರ ಸುಪುತ್ರ ಕೆಪಿಆರ್ಟಿಸಿ ಅಧ್ಯಕ್ಷರು ಎಲ್ಲಿ ತೆಗೆದಿಲ್ಲ. ಆದ್ರೂ ಕೂಡ ನೀವು ಆರೋಪ ಮಾಡ್ತಾ ಇದ್ದೀರಾ. ಅವ್ರು ಅಧಿಕಾರದಾಗರ ರೀ, ಅಧಿಕಾರದಾಗೆಲ್ಲ ಏನ್ ಇನ್ನೊಬ್ರಿಗೆ ಮಾಡ್ಬೇಕಾ? ರೋಡ್ ಮೇಲೆ ಹೋಗೋರ್ ಮೇಲೆ ಮಾಡ್ರೆ ನಮ್ಮ ವಿರುದ್ಧವಾಗಿ ಅವ್ರು ಏನು ಮಾಡಿಲ್ಲ, ತಮ್ಮ ಹೆಸರು ಯಾವ ಕಡೆನೂ ತಗೊಂಡಿಲ್ಲ. ಈ ರೀತಿ ಆರೋಪ ಮಾಡ್ತಾ 3 ಗಂಟೆ ಮೀಟಿಂಗ್ ಮಾಡಿ ನನ್ನ ಎದುರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಅರುಣ್ಗೋಳ್ ಬಿಟ್ಟು ಯಾರು ಮಾಡ್ತಾರೆ? ಅರುಣ್ಗೋಳ್ ಬೇಡ ಅಂದ್ರೆ ಇವ್ರು ಮಾಡ್ತಾರೆ. ಅವ್ರ ಕಾರ್ಯಕರ್ತರು ಯಾರು ಕೂಡ ಅವ್ರಿಗೆ ಏನಾದ್ರು ಅಂದ್ರೆ ಅವ್ರು ರಿಯಾಕ್ಟ್ ಮಾಡ್ಬಾರ್ದು. ಮಾಡೋದ್ ಬೇಡ ಅಂತಾರೆ, ಮಾಡ್ರಿ. ನಾ ಅದಕ್ಕೆ ಕೊಟ್ಟಿನ ಉತ್ತರ. ನನ್ನ ಮೇಲೆ ಯಾಕೆ ಕೇಸ್ ಆಯ್ತು, ಯಾವ ವರ್ಷಕ್ಕಾಯ್ತು, 20 ವರ್ಷದ ಹಿಂದೆ ಇವತ್ತು ಯಾಕಾಯ್ತು ಅರುಣ್ಗೌಡ್ ನೆನಪು ನಿಮ್ಗೆ ಹೇಳಿದ್ದು? ಅದನ್ನೇ ಹೇಳಿದ್ದು. ಎಲ್ಲ ಒಂದ್ ಕಡೆ ನೀವು KKRT